ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಜನತಂತ್ರ ಜನತಂತ್ರ ಜೀವಂತವಾಗಿ ಇರುವುದು ಪ್ರಶ್ನೆಗಳನ್ನು ಕೇಳುವ ಮೂಲಕ. ಪ್ರಶ್ನೆಯನ್ನು ಕೇಳದ ಜನತಂತ್ರ ಯಾವತ್ತೂ ಕೂಡ ಜೀವಂತವಾಗಿರಲ್ಲ. ಪ್ರಶ್ನೆಯನ್ನ ಎಲ್ಲಿ ಕೇಳುವುದು, ಯಾವ ವ್ಯವಸ್ಥೆಯಲ್ಲಿ ಕೇಳುವುದು, ಯಾವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳುವುದಕ್ಕೆ ಅವಕಾಶವಿಲ್ಲ. ರಾಜಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವುದಕ್ಕೆ ಅವಕಾಶ ಇರಲ್ಲ. ಹಾಗೇನೆ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳುವುದಕ್ಕೆ ಅವಕಾಶ ಇರಲ್ಲ. ಈ ಎರಡೂ ವ್ಯವಸ್ಥೆಗಳಲ್ಲಿ ಪ್ರಶ್ನೆ ಕೇಳುವವರನ್ನ ಮೊದಲನೇದಾಗಿ ಅವರನ್ನ ದೇಶದ್ರೋಹಿ ಅಂತ ಹಣೆಪಟ್ಟಿಯನ್ನು ಹಚ್ಚಲಾಗುತ್ತೆ. ಜನತಂತ್ರದಲ್ಲೂ ಕೂಡ ಇಂತಹ ಸ್ಥಿತಿ ಬಂದರೆ, ಆದರೂ ಜನತಂತ್ರ ಪ್ರೇಮಿಗಳು ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ. ಆದ್ದರಿಂದ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ನನಗೆ ರಾಷ್ಟ್ರದ್ರೋಹಿ ಅಂದರೂ ಅಷ್ಟೇ, ಧರ್ಮದ್ರೋಹಿ ಅಂದರೂ ಅಷ್ಟೇ, ಪ್ರಶ್ನೆ ಕೇಳುವುದು ನನ್ನ ಕಾಯಕನೇ ಅದು. ಪ್ರಶ್ನೆಗಳನ್ನ ಕೇಳಬೇಕು. ಇವತ್ತು ನಾನು ಮಾತನಾಡ್ತಾ ಇರುವುದು ಪಶ್ಚಿಮ ಬಂಗಾಳದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಈ ಕುರಿತು ದೇಶದ ಪ್ರಮುಖ ಅರ್ಥಶಾಸ್ತ್ರಜ್ಞ ಪೆರಿಕಾಲ್ ಪ್ರಭಾಕರ್ ಅವರು ಹಿಂದೂ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ. ಫ್ರಂಟ್ ಲೈನ್ ನಲ್ಲೂ ಕೂಡ ಹಿಂದೂ ಪತ್ರಿಕೆ ಫ್ರಂಟ್ ಲೈನ್ ನಲ್ಲಿ ಇದೆ. ತಾವು ಆ ಲೇಖನಗಳನ್ನ ನೋಡ್ಬೋದು. ಆ ಲೇಖನ ಕೆಲವು ಪ್ರಶ್ನೆಗಳನ್ನ ಎತ್ತಿದೆ. ಅದು ಬಹಳ ಬಹಳ ಮುಖ್ಯವಾದದ್ದು ಅಂತ. ಏನದು? ಸೊ EVM ನಲ್ಲಿ ಒಂದು ಮತವನ್ನ ಚಲಾಯಿಸುವುದಕ್ಕೆ ಎಷ್ಟು ಸಮಯ ಬೇಕು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ನಮ್ಮ ಭಾರತೀಯ ಈ ಒಂದು EVM ಮತ್ತು ಮತದಾನದ ಪ್ರಕ್ರಿಯೆ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ನಿಮಿಷ ಬೇಕು, ಎಷ್ಟು ಸೆಕೆಂಡ್ ಬೇಕು. ಹಾಗೇನೆ EVM ಬಳಸುವಂತಹ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದು ಮತವನ್ನ ಹಾಕುವುದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊತಾರೆ, ಹಾಗೂ ಭಾರತದಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೆರಿಕಾಲ್ ಪ್ರಭಾಕರ್ ಅವರ ಲೇಖನ ಏನಿದೆ, ಅದರ ಕೆಲವು ಅಂಶಗಳನ್ನ ನಾನು ತೆಗೆದುಕೊಂಡು ಬಂದಿದ್ರೆ ತಲುಪಿಸೋದಕ್ಕೆ. ಒಂದು, ಪೆರಿಕಾಲ್ ಪ್ರಭಾಕರ್ ಅವರು ಏನಿದ್ದಾರೆ, ಅವರು ಪ್ರಮುಖ ಅರ್ಥಶಾಸ್ತ್ರಜ್ಞರು ಮಾತ್ರ ಅಲ್ಲ, ಭಾರತದ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮ್ ಅವರ ಪತಿ, ಯಜಮಾನರು ಅಲ್ಲ, ಗಂಡನ ಪತಿನ ಇನ್ನೊಂದು ಶಬ್ದದಲ್ಲಿ ಅವರು ಯೂಶುವಲಿ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೂ ಕೂಡ ವಿಶ್ಲೇಷಾತ್ಮಕ ಲೇಖನಗಳನ್ನ ಬರಿತಾನೆ ಇದ್ದಾರೆ. ಇಟ್ ಇಸ್ ಕೊಲ್ಯಾಪ್ಸಿಂಗ್ ಅಂತ. ಅದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇಲ್ಲ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಭಾರತದ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಇದೆಯಲ್ಲ, ಅದರ ಕುರಿತು ಕೆಲವು ವರ್ಷಗಳಿಂದ ಪ್ರಶ್ನೆಗಳಿದ್ದೇವೆ. ಪ್ರಶ್ನೆಗಳನ್ನೇ ಕೇಳಲೇಬೇಕು. ಆದರೆ ಪ್ರಶ್ನೆಗಳನ್ನ ಕೇಳದವರನ್ನ ದೇಶದ್ರೋಹಿಗಳು ಅನ್ನುವ ಮೂಲಕ ಆ ಪ್ರಶ್ನೆಗಳಿಗೆ ಉತ್ತರ ನೀಡದಿರುವಂತಹ ವಾತಾವರಣವನ್ನು ಸೃಷ್ಟಿಸೋದು ಬಹಳ ಸರಳವಾದದ್ದು. ಪ್ರಶ್ನೆ ಕೇಳದವರನ್ನ ದೇಶದ್ರೋಹಿಗಳು ಅಂತ ಅಂದ್ಬಿಟ್ರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅಗತ್ಯ ಇರಲ್ಲ. ಮತ್ತು ಉತ್ತರದಿಂದ ತಪ್ಪಿಸಿಕೊಳ್ಳುವುದು, ಈ ತಪ್ಪಿಸಿಕೊಳ್ಳೋದಕ್ಕೆ 2-3 ರೀತಿ ಇದೆ. ನಿಮ್ಗೆ ಗೊತ್ತಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕೊಡುವುದನ್ನ ತಪ್ಪಿಸಿಕೊಳ್ಳುವುದಕ್ಕೆ ನಾರ್ವೆಯಲ್ಲಿ ಏನ್ ಮಾಡಿದ್ರು ಅಂತ. ಅದ್ರ ಜೊತೆಗೆ ಬೇರೆ ಬೇರೆ ನೆರೇಟಿವ್ಸ್ಗಳು ಪ್ರಾರಂಭ ಆದವು. ಪ್ರಧಾನಿಯವರು ಪತ್ರಿಕಾಗೋಷ್ಠಿಯನ್ನು ಎದುರಿಸಲೇಬೇಕಾ, ಅದು ಕರ್ತವ್ಯವಾ, ಯಾಕೆ ಹೇಳಬೇಕು ಅನ್ನುವಂಥ ಬಾಲಂಗೋಚಿ ಬಟ್ಟಂಗಿ ಪತ್ರಿಕೆಗಳು, ಬಲಪಂಥೀಯ ಪತ್ರಕರ್ತರು ಲಾಭ ಪಡೆದುಕೊಳ್ಳುವವರು ಹೇಳೋದಕ್ಕೆ ಲೇಖನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡುವುದೇನಿದೆ, ಅದು ಅಧಿಕಾರಸ್ಥರ ಮೂಲಭೂತ ಕರ್ತವ್ಯ. ಯಾಕೆಂದ್ರೆ ಒಬ್ಬ ಪತ್ರಿಕೋದ್ಯಮಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಅಂತಂದ್ರೆ ಅದು ಇಡೀ ಸಮಾಜದ ಪರವಾಗಿ ಕೇಳುವಂತಹದ್ದು. ಯಾರು ಆರಿಸಿ ಕಳಿಸ್ಕೊಡ್ತಾರಲ್ಲ ಅವರಿಗೆ ಅವರ ಉತ್ತರದಾಯಿತ್ವಕ್ಕೆ ಸಂಬಂಧಪಟ್ಟಂತದ್ದು. ಆದ್ರಿಂದ ಪ್ರಶ್ನೆಯನ್ನು ಕೇಳಲೇಬೇಕು. ಯಾಕಂದ್ರೆ ಅದು ವ್ಯಕ್ತಿಗತವಾಗಿ ಅಲ್ಲ. ಸೊ ಅದನ್ನ ನಾವು ಭಾರತದ ಸಂವಿಧಾನದ 4th ಪಿಲ್ಲರ್ ಅಂತ ಯಾಕೆ ಕರಿತೀವಿ, ಜರ್ನಲಿಸಂ, ಪತ್ರಿಕೋದ್ಯಮ? ಬಿಕಾಸ್ ದೇ ರಿಪ್ರೆಸೆಂಟ್
ಎನಿವೆ ಅದು ಈ ಸಬ್ಜೆಕ್ಟ್ ಅಲ್ಲ. ಸೊ ಒಂದು ಈಗ ವಿಶೇಷವಾಗಿ ಈ ಪಶ್ಚಿಮ ಬಂಗಾಳದ ಮತದಾನದ ಪ್ರಮಾಣ ಮತ್ತು ಮತದಾನದ ವೇಗದ ಅಂಕಿ ಅಂಶಗಳೇನಿವೆ ಅದು ಗಮನಿಸಿದ್ದೇವೆ. ಹಾಗಿದ್ರೆ ಎಷ್ಟು ವೇಗವಾಗಿ ಮತದಾನ ಮಾಡಬಹುದು, ಇಲ್ಲಿ ಎಷ್ಟು ವೇಗವಾಗಿ, ಇದನ್ನೇ ಪರಕಾಲ್ ಪ್ರಭಾಕರ್ ಅವರು ಈ ಪ್ರಶ್ನೆಗಳನ್ನ ಎತ್ತಿದ್ದು. ಒಂದು ಮತದಾರರು ಮತ ಚಲಾಯಿಸುವುದಕ್ಕೆ ಲಭ್ಯವಾಗಿರುವ ಸರಾಸರಿ ಸಮಯದ ಆಧಾರದ ಮೇಲೆ ನೋಡಿದರೆ ಪಶ್ಚಿಮ ಬಂಗಾಳದ ಮತದಾನ ಪ್ರಕ್ರಿಯೆ ದೇಶದಲ್ಲೇ ಅಲ್ಲ ವಿಶ್ವದಲ್ಲೇ ಅಸಾಮಾನ್ಯವಾಗಿ ಕಾಣುತ್ತೆ. ಇಷ್ಟು ಫಾಸ್ಟ್ ಆಗಿ ಪಶ್ಚಿಮ ಬಂಗಾಳದ ಮತದಾರರು ಏನಿದ್ದಾರೆ ಅವರು ಎಷ್ಟು ಫಾಸ್ಟ್ ಆಗಿ ಮತದಾನ ಮಾಡಿದಾರೋ ವಿಶ್ವದ ಯಾವುದೇ ದೇಶದಲ್ಲಿ ಇಷ್ಟು ಫಾಸ್ಟ್ ಆಗಿ ಯಾರು ಮತದಾನ ಮಾಡಿದ್ದಾರೆ. ಅದು ಎಂತಹ ವೇಗ ಅಂತಂದ್ರೆ ಸೂಪರ್ಸಾನಿಕ್ ವೇಗದಲ್ಲಿ ಮತದಾನ ಇಲ್ಲಿ ನಡೆದು ಹೋಗಿದೆ ಅಂತ. ಭಾರತದ ಚುನಾವಣಾ ಇದೇನಿದೆ ಅದರಲ್ಲಿ ಒಂದು ರೀತಿಯ ನೀವು ಬೇರೆ ದೇಶಗಳ ಜೊತೆ ನಾವು ಹೋಲಿಸಬಹುದು ಚುನಾವಣಾ ಈ ಪ್ರಕ್ರಿಯೆ ಎಲ್ಲೆಲ್ಲಿ ಹೇಗಾಗಿ ನಡೆಯುತ್ತೆ ಅಂತ. ವಿಲ್ ಟೇಕ್ ಇಟ್ ಫ್ರಮ್ ಭೂತಾನ್ ಇದನ್ನೇ ತಗೊಳ್ಬೇಕಾದ್ರೆ ನೋಡಿ 2024ರಲ್ಲಿ ಭೂತಾನ್ ರಾಷ್ಟ್ರೀಯ ಸಭೆ ಚುನಾವಣೆಯಲ್ಲಿ ಪ್ರತಿ ಮತದಾರ ಸರಾಸರಿ ತೆಗೆದುಕೊಂಡದ್ದು ಅಂದ್ರೆ 106.7 ಸೆಕೆಂಡ್ಗಳ ಕಾಲ ಅವ್ರ ಎಲ್ಲಿ ಭೂತಾನ್ನಲ್ಲಿ ಅಂದ್ರೆ ಒಂದು ಮತ ಚಲಾಯಿಸುವುದಕ್ಕೆ ತೆಗೆದುಕೊಂಡ ಸಮಯ 106.7 ಸೆಕೆಂಡ್ಗಳು. ಇನ್ನು ಬ್ರೆಜಿಲ್ನಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಇವಿಎಂ ಬ್ರೆಜಿಲ್ನಲ್ಲಿ ಬಳಸ್ತಾರೆ. ಬ್ರೆಜಿಲ್ ಅತಿ ದೊಡ್ಡ ಇವಿಎಂ ಬಳಕೆಯ ಒಂದು ರಾಷ್ಟ್ರ. ಸೊ ಬ್ರೆಜಿಲ್ನಲ್ಲಿ ಎಷ್ಟು ಅಂತಾದ್ರೆ ಸಾಮಾನ್ಯವಾಗಿ 2022 ಚುನಾವಣೆಯ ಅಂಕಿಅಂಶಗಳು ಲಭ್ಯವಿವೆ. ಬ್ರೆಜಿಲ್ನಲ್ಲಿ ಒಂದು ಮತವನ್ನ ಚಲಾಯಿಸುವ ತೆಗೆದುಕೊಂಡ ಸಮಯ 123.1 ಸೆಕೆಂಡ್. ಎಷ್ಟು ಹೇಳಿ 123.1 ಸೆಕೆಂಡ್ ಲಭ್ಯ ಆಗಿತ್ತು. ಇನ್ನು ದಕ್ಷಿಣ ಆಫ್ರಿಕಾಕ್ಕೆ ಬರೋಣ. ದಕ್ಷಿಣ ಆಫ್ರಿಕಾದಲ್ಲಿ ಕಾಗದದ ಮತಪತ್ರ ವ್ಯವಸ್ಥೆ ಏನಿತ್ತು ಅದು 2024 ಚುನಾವಣೆಯಲ್ಲಿ ದಟ್ ಅದು ಎಷ್ಟಾಯ್ತು ಅನ್ನೋದನ್ನ ಹೇಳ್ತೀನಿ. ಬ್ರಿಟನ್ದಲ್ಲಿ ಎಷ್ಟಾಯ್ತು ಅಂತ ಹೇಳ್ತೀನಿ. ಸೊ ನೀವು ದಕ್ಷಿಣ ಆಫ್ರಿಕಾದಲ್ಲಿ 76.7 ಸೆಕೆಂಡ್ಗಳು ತಗೊಂಡು ಅದು ಇವಿಎಂ ಬಳಸಿದ ಮೇಲೆ. ಇನ್ನು ಬ್ರಿಟನ್ಗೆ ಬಂದರೆ ಬ್ರಿಟನ್ನಲ್ಲಿ 2024 ಚುನಾವಣೆಯಲ್ಲಿ 102.2 ಸೆಕೆಂಡ್ಗಳು ಲಭ್ಯ ಆಗಿದ್ದು ಒಂದು ಮತ ಚಲಾಯಿಸೋಕೆ ತಗೊಂಡಿದ್ರು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಮತವನ್ನ ಚಲಾಯಿಸುವುದಕ್ಕೆ 100 ಸೆಕೆಂಡ್ಗಳಷ್ಟು 100 ಸೆಕೆಂಡ್ ಅಂದ್ರೆ ಎಷ್ಟು ಲೆಕ್ಕ ಹಾಕಿ ನೀವು 100 ಸೆಕೆಂಡ್ ಅಷ್ಟು ಬೇಕೇ ಬೇಕಾಗುತ್ತೆ ಅಂತ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಇದು ಇಂಪಾರ್ಟೆಂಟ್. ಸೊ ನೀವು 70, 80 ಸೆಕೆಂಡು, 100 ಸೆಕೆಂಡು, 123 ಸೆಕೆಂಡು ಈ ಅಂಕಿಅಂಶಗಳಿರುವಾಗ ನೀವು ಇದನ್ನು ಸರಾಸರಿ ತೆಗೆದುಕೊಂಡ್ರೆ ಸುಮಾರು 100 ಸೆಕೆಂಡ್ಗಳು ಬೇಕೇ ಬೇಕಾಗ್ತವೆ ಒಂದು ಮತವನ್ನು ಚಲಾಯಿಸೋದು. ಸಾಧಾರಣವಾಗಿ ನೀವು ಎಷ್ಟೇ ವೇಗವಾಗಿ ಮತ ಚಲಾಯಿಸಿದ್ರು ಕೂಡ 100 ಸೆಕೆಂಡ್ ಅಷ್ಟು ಬೇಕಾಗುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಕೆಲವು ಮತಗಳ ಅವಧಿ ಏನಿದೆ, ಪ್ರಮಾಣ ಏನಿದೆ ಅದು 39.7 ಸೆಕೆಂಡ್ಗೆ ಇಳಿದಿದೆ. ಅಂದ್ರೆ 39 ಸೆಕೆಂಡ್ ನಲ್ಲಿ ಮತ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ಇನ್ ಮ್ಯಾಕ್ಸಿಮಮ್ ಅಂದ್ರೆ ಕೆಲವು ಪ್ರೋಡದಲ್ಲಿ 53 ಸೆಕೆಂಡ್ ಬರ್ತದೆ. ಸೊ ನೀವು 33 ಸೆಕೆಂಡ್ ಅಂದ್ರೆ ನೀವು ಕುತ್ಕೊಂಡು ಲೆಕ್ಕ ಹಾಕಿ. ಈಗ ನಾವು ಮಾಡ್ತಾರೆ 1, 2, 3, 4, 5, 6, 7, 8, 9, 10 ಈ ರೀತಿ ನೀವು ಒಂದು ಹೇಳ್ತಾ ಹೋದ್ರೆ ನೀವು 39 ಸೆಕೆಂಡ್ ನಲ್ಲಿ ಮತದಾನ ಮಾಡೋಕ್ ಸಾಧ್ಯ ಇದೆಯಾ? ಇಷ್ಟು ಕಡಿಮೆ ಅವಧಿಯಲ್ಲಿ ಮತದಾನ ಮಾಡೋದಕ್ಕೆ ಹೇಗಾಗತ್ತೆ ಇದು ಪ್ರಶ್ನೆ. ಆದ್ರೆ ಅಂಥ ಒಂದು ಪವಾಡ ಏನಿದೆ ಅದು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಸೊ ಇಂಡಿಯಾ ಮೂಲಭೂತವಾಗಿ ಪವಾಡಗಳ ದೇಶ ಅಂತ. ದೇವರು ಪವಾಡ ಮಾಡೋದು ಇಂಡಿಯಾದಲ್ಲೇ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇವರಿಲ್ಲ ಅಲ್ವಾ, ಅಲ್ಲಿರೋ ಬೇರೆ ದೇವರು, ಅಲ್ಲಿ ಪವಾಡಗಳು ಆ ದೇವರುಗಳು ಪವಾಡ ಮಾಡಲ್ಲ. ನಮ್ಮ ಇಂಡಿಯಾದ ದೇವರುಗಳೇನಿದ್ದಾರೆ ಎಷ್ಟೋ ಕೋಟಿ 33 ಕೋಟಿನ ಎಷ್ಟೋ ಕೋಟಿ ಇದಾರಲ್ಲ, ಇವರು ಈ ದೇವರುಗಳು ಪವಾಡ ಮಾಡೋದ್ರಲ್ಲಿ ಪವಾಡ ಸದೃಶರು ಪವಾಡ ಮಾಡ್ತಾರೆ. ಆದ್ರೆ ಇಂಥ ಪವಾಡಗಳು ಇಂಡಿಯಾದಲ್ಲಿ ನಡೀತಾರೆ. ಯಾಕಂದ್ರೆ ಅದ್ರ ಜೊತೆಗೆ ಭಾರತದ ಪ್ರಧಾನ ಮಂತ್ರಿಗಳಿದಾರಲ್ಲ ಅವರೇ ಹೇಳಿದಾಗ ಅವ್ರು ನಾನ್ ಬಯಾಲಜಿಕಲ್ ಅಂತ. ಅವರು ಅಪ್ಪ ಅಮ್ಮನಿಂದ ಹುಟ್ಟದವರಲ್ಲ, ಅವರು ಮೇಲ್ಗಡೆಯಿಂದ ಇಳಿದು ಬಂದಾರ ಅವತಾರ, ದೇವರ ಅವತಾರ. ಆ ದೇವರು ಅವತಾರ ಎತ್ತಿರುವಂತಹ ಒಂದು ದೇಶದಲ್ಲಿ ಇಂತಹ ಚುನಾವಣಾ ಪವಾಡಗಳು ನಡೀತವೆ ಅಂತ ಇಲ್ಲಿ ನಡೆದದ್ದು ಅದೇನೆ. ಸೊ ಆದ್ರೆ ನೀವು
ನೀವು ಒಂದು ಇದನ್ನ ಲೆಕ್ಕ ಹಾಕಿ. ಈಗ ಮಿನಿಮಮ್ 39.7 ಸೆಕೆಂಡ್ಗೆ ಮತದಾನ ಆಗಿದೆ ಅಂತ ಆದ್ರೆ, ಹಿಡಿದಿದೆ ಅಂದ್ರೆ, ಮತದಾರರು ಅವರ ಸಾಲಿನಲ್ಲಿ ನಿಲ್ಬೇಕು, ಗುರುತಿನ ಚೀಟಿ ಪರಿಶೀಲನೆ ಆಗ್ಬೇಕು, ಮತದಾನ ಯಂತ್ರದ ಬಳಕೆ ಆಗ್ಬೇಕು ಮತ್ತು ಹೊರಗೆ ಬರ್ಬೇಕು. ಈ ಎಲ್ಲ ಪ್ರಕ್ರಿಯೆಗಳು ನಡೆಯೋದಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಮತದಾನ ಅಂತ ಅಂದ್ರೆ ನೀವು ಎಲ್ಲಿಂದ ತಗೋತೀರಿ? ಸರದಿಯ ಸಾಲಿನಲ್ಲಿ ನಿಂತಿರೋದ್ರ ತಗೋಬೇಕಲ್ವಾ? ಸರದಿಯ ಸಾಲಿನಲ್ಲಿ ಫಸ್ಟ್ ನಿಂತ್ಕೋಬೇಕು. ಓಕೆ, ಸರದಿ ಸಾಲ್ ಬಿಟ್ಬಿಡಿ ಸರ್, ಬಿಟ್ಬಿಡಿ. ಸೊ ನೀವು ಅಟ್ಲೀಸ್ಟ್ ನೀವು ಎಂಟ್ರಿ ತಗೊಂಡು ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಹತ್ರ ಇರುವಂತಹ ಎಲೆಕ್ಷನ್ ಕಮಿಷನ್ನ ಐಡೆಂಟಿ ಕಾರ್ಡ್ ತೋರಿಸ್ಬೇಕು. ಅದು ಚುನಾವಣಾ ಪ್ರಕ್ರಿಯೆ ಸ್ಟಾರ್ಟ್. ನೀವು ಅಲ್ವಾ, ನೀವು ಐಡೆಂಟಿ ಕಾರ್ಡ್ ತೋರಿಸಿದಾಗ ಅವರು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ನೋಡ್ತಾರೆ. ಸೆಕೆಂಡ್ ಥಿಂಗ್, ಮತಪಟ್ಟಿಗೆಯಲ್ಲಿ ಹೆಸರು ಇದ್ದ ಮೇಲೆ ಅದರ ಮೇಲೆ ಅವರು ಟಿಕ್ ಮಾರ್ಕ್ನ ಏನೋ ಮಾಡ್ತಾರೆ. ಅದು ಆಗ್ಬಿಟ್ಟು ನಿಮಗೆ ಮತ ಹಾಕುವುದಕ್ಕೆ ಇದು ಮಾಡಿಕೊಡ್ತಾರೆ, ಅನುಮತಿ ಕೊಡ್ತಾರೆ. ನೀವು ಮತ ಹಾಕಬೇಕು. ಅವು ಕೈಗೆ ಎಲ್ಲಿ ಬಡಿಬೇಕಾ, ಕಪ್ ಬಡಿಬೇಕಾ, ಬಡಿದು ಬಿಡ್ತಾರೆ. ಅದಾದ್ಮೇಲೆ ನೀವು ಬೂತ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಒತ್ತಬೇಕು ಅಲ್ವಾ? ಇದಕ್ಕೆ ಎಷ್ಟೊತ್ತು ಬೇಕು? ಇದು ಒತ್ತಿದ ಮೇಲೆ ಏನಾಗತ್ತೆ ಅಲ್ವಾ? ಮತದಾನದ ಪ್ರಕ್ರಿಯೆಯ ಸಮಯವನ್ನ ನಾವು ಇದನ್ನೆಲ್ಲ ಗಣನೆಗೆ ತಗೋಬೇಕು. ಇದು ಆದ್ಮೇಲೆ ಕೆಲವು ಪ್ರಶ್ನೆಗಳು ಮುಗ್ತವೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ನೀವು ಆಂಧ್ರ ಪ್ರದೇಶದಲ್ಲಿ ನೀವು ಅದರದ್ದು ತಗೊಂಡ್ರೆ ಮತದಾರರ ಅಂಕಿಅಂಶಗಳ ಬಗ್ಗೆ ವಿವಾದ ಉದ್ಭವಿಸಿತು ಆಂಧ್ರ ಪ್ರದೇಶದಲ್ಲಿ. ಸೊ ಪೆರಕಾಲ್ ಪ್ರಭಾಕರ್ ಅವರು ಆ ಅಂಕಿಅಂಶಗಳನ್ನು ಎತ್ತುತ್ತಾರೆ. ಭಾರತದಲ್ಲಿ ಅಧಿಕೃತ ಮತದಾನದ ಸಮಯ ಇದೆಯಲ್ಲ, ಅದು ಸಂಜೆ 6 ಗಂಟೆಗೆ ಮುಗಿಯುತ್ತೆ. ಯೂಸ್ವಲಿ 6 ಗಂಟೆ ಮತದಾನ ಮುಗಿಯುತ್ತೆ. ಮತದಾನ ಮುಗಿತಂದ್ರೆ 6 ಗಂಟೆಗೆ ನೀವು ಮತ ಕೇಂದ್ರಗಳ ಗೇಟ್ ಅನ್ನು ಹಾಕ್ತಾರೆ. ಅದ್ರ ಗೇಟಿನ ಒಳಗಡೆ ಇರುವ ಕ್ಯೂ ಏನಿರುತ್ತಲ್ಲ, ಆ ಕ್ಯೂ ಮುಗಿಯುವವರೆಗೆ ಮತದಾನ ಅವಕಾಶ ಕೊಡ್ತಾರೆ, ಜನರಲಿ 6 ಗಂಟೆವರೆಗೆ. ಆದರೆ 2024 ಚುನಾವಣೆಯಲ್ಲಿ ರಾತ್ರಿ 8 ಗಂಟೆಯಿಂದ 11:45 ಬಿಸಿ ಮತದಾನ ಆಗಿತ್ತು ಆಂಧ್ರದಲ್ಲಿ. ಅವಾಗ ಅಲ್ಲಿ ಆಗಿದ್ದೆಷ್ಟು ಅಂತ ಅಂದ್ರೆ, ಈ ಅವಧಿಯಲ್ಲಿ 8.38 ಅಂದ್ರೆ 8.34% ಮತದಾನ ದಾಖಲಾಗಿತ್ತು. ಬಳಿಕ ರಾತ್ರಿ 11:45ರಿಂದ ಮುಂದಿನ ದಿನದ ಬೆಳಗ್ಗೆ 7 ಗಂಟೆವರೆಗೆ ಇನ್ನೂ 4.13% ಏನಿದೆ ಪರ್ಸೆಂಟೇಜ್ ಮತದಾನ ಆಗಿತ್ತು ಅಂತ ವರದಿ ತಿಳಿಸ್ತಾರೆ. ಇದರಿಂದ ಅಧಿಕೃತ ಸಮಯದ ನಂತರ ಅಸಾಮಾನ್ಯ ಪ್ರಮಾಣದ ಮತದಾನ ನಡೆದಿದೆ ಅನ್ನುವ ಆರೋಪಗಳು ಇದೆಲ್ಲ ಬರೋದಕ್ಕೆ ಕಾರಣ. ಅಂದ್ರೆ ಸಂಜೆ ಆದ್ಮೇಲೆ ಇದ್ದಕ್ಕಿದ್ದ ಹಾಗೆ ಮತದಾನದ ಪ್ರಮಾಣ ಅಸಾಮಾನ್ಯವಾಗಿ ಹೇಗೆ ನಡೆಯುತ್ತೆ ಅಲ್ವಾ? ಈ ಪ್ರಶ್ನೆ ಕೂಡ ಬರುತ್ತೆ. ಈ ಹಿನ್ನೆಲೆ ನೀವು ಪಶ್ಚಿಮ ಬಂಗಾಳದ ಅಂಕಿಅಂಶಗಳನ್ನು ನೋಡಿದರೆ ಅದನ್ನ ಈಗ ಪ್ರಶ್ನಿಸಲಾಗ್ತಾ ಇದೆ. ಯಾಕಂದ್ರೆ ಅವಮಾನಗಳಿದೆ. ಪ್ರಶ್ನೆ ಕೇಳುವುದು ಏನಿದೆ ಅದು ಪ್ರತಿಯೊಬ್ಬ ಜನತಂತ್ರವಾದಿಯ ಮೂಲಭೂತ ಕರ್ತವ್ಯ. ಉತ್ತರ ಕೊಡಬೇಕಾದ್ದು ಪ್ರಭುತ್ವದ್ದು. ಯಾವ ಪ್ರಭುತ್ವ ಉತ್ತರ ಕೊಡದೆ ಪಲಾಯನ ಮಾಡುತ್ತೋ ಅವರು ಪ್ರಭುತ್ವದಲ್ಲಿ ಇರುವುದಕ್ಕೆ ನಾಲಾಯಕ. ಯಾಕಂದ್ರೆ ಅವರ ಉತ್ತರದಾಯಿತ್ವದಿಂದ ಅವರು ತಪ್ಪಿಸಿಕೊತಿದ್ದಾರೆ ಅಂತ ಅರ್ಥ. ಯಾವುದೇ ಒಂದು ಸರ್ಕಾರ ಉತ್ತರದಾಯಿತ್ವದಿಂದ ತಪ್ಪಿಸಿಕೊಂಡ್ರೆ ಅವರ ಬದ್ಧತೆ ಇದೆಯಲ್ಲ, ಅವರ ಬದ್ಧತೆಯನ್ನು ಪ್ರಶ್ನಿಸಬೇಕಾಗತ್ತೆ. ಆದ್ರೆ ಈ ಭಾರತ ಎನ್ನುವ ಈ ಪವಾಡಗಳ ದೇಶದಲ್ಲಿ ಉತ್ತರದಾಯಿತ್ವ ಮತ್ತು ಉತ್ತರ ಕೊಡುವುದು ಮರೆಯಾಗಿ ಯಾವುದೋ ಕಾಲ ಆಗಿದೆ. 2014 ನಂತರ ಈ ದೇಶದಲ್ಲಿ ಯಾವುದೇ ಪ್ರಶ್ನೆಯನ್ನ ಕೇಳೋ ಹಾಗಿಲ್ಲ, ಆ ಪ್ರಶ್ನೆಗೆ ಉತ್ತರನೂ ಸಿಗಲ್ಲ. ಯಾಕೆಂದ್ರೆ ಅಧಿಕೃತ ಪತ್ರಿಕಾಗೋಷ್ಠಿಗಳೇ ನಡೆಯಲ್ಲ, ಇಲ್ಲಿ ಯಾರು ಪ್ರಶ್ನಿಸೋ ಹಾಗಿಲ್ಲ. ಅಂದ್ರೆ ಇಡೀ ದೇಶವನ್ನ ಒಂದು ಚುನಾವಣಾ ಪ್ರಚಾರದ ಒಂದು ಪ್ರಚಾರ ಸಭೆಯ ಹಾಗೆ ಪರಿವರ್ತಿಸಲಾಗಿದೆ. ಪ್ರಭುತ್ವದಲ್ಲಿ ಇರುವವರು ಎಷ್ಟೆಷ್ಟೊತ್ತಿ ಬೇಕೋ ಭಾಷಣ ಹೊಡೆದು ಹೋಗ್ತಾರೆ. 8 PM 9 PM PM 8 PM 8 ಗಂಟೆ PM. ಅದು 8 ಗಂಟೆ 8 PM ಅಂತ ಇನ್ನೇನೋ ಒಂದು ಬರ್ತಾ ಇತ್ತು. ಆ PM ಬಂದು ಭಾಷಣ ಹೊಡೆದು ಬಿಟ್ರಾಯ್ತು, ಅದು ಪ್ರಶ್ನಿಸೋ ಹಾಗಿಲ್ಲ. ಅಂದ್ರೆ ಒಂದು ಭಾರತೀಯರನ್ನ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸುವ ಜನಸಾಮಾನ್ಯರ ಹಾಗೆ ಅವ್ರನ್ನ ಪರಿವರ್ತಿಸಲಾಗಿದೆ. ಅವರು ಪ್ರಶ್ನೆಯನ್ನು ಕೇಳೋ ಹಾಕ್ತಿಲ್ಲ. ಅದರಂತೆಯೇ ಪ್ರಶ್ನೆ ಕೇಳುವ ಮಾಧ್ಯಮಗಳ ಬಾಯನ್ನು ಸಂಪೂರ್ಣವಾಗಿ ಮುಚ್ಚಿಸಲಾಗಿದೆ. ಯಾವ ಮಾಧ್ಯಮ ಕೂಡ ಇವತ್ತು ಪ್ರಶ್ನೆಗಳನ್ನು ಕೇಳಲ್ಲ. ಯಾಕೆಂದ್ರೆ ಅವರೆಲ್ಲ ರಾಷ್ಟ್ರೀಯವಾದಿ ಪತ್ರಕರ್ತರು ಪ್ರಶ್ನೆ ಕೇಳಲ್ಲ. ಅವರ ರಾಷ್ಟ್ರೀಯವಾದ ಏನು ಅಂದ್ರೆ, ಯಾರು ಪ್ರಭುತ್ವದಲ್ಲಿ ಕೂತಿದಾರೋ ಅವರಿಗೆ ಕ್ಷೀರಾಭಿಷೇಕ ಮಾಡೋದು, ಅವರ ತಲೆ ಮೇಲೆ ಆಕಳ ಹಾಲು ಸುರಿಯೋದು. ಆ ರೀತಿಯ ಪತ್ರಿಕೋದ್ಯಮ ಈ ದೇಶದಲ್ಲಿ ಬಂದಿರೋದ್ರಿಂದ ಅದರಿಂದ ಇದೆಲ್ಲ ಇವರೆಲ್ಲ ಒಂದು ರೀತಿಯ
ಈ ಸಾಕು ನಾಯಿಗಳ ಹಾಗೆ. ಇವತ್ತಿನ ಈ ಗೋಧಿ ಮೀಡಿಯಾ ಅವ್ರು ಏನಿದ್ದಾರೆ ಅವರೆಲ್ಲ ಸಾಕು ನಾಯಿಗಳು ಅಂತ. ಅವ್ರಿಗೆ ಸದಾ ಈ ಬಿಸ್ಕೆಟ್ಗಳನ್ನ ಹಾಕ್ತಾ ಇರ್ತಾರೆ. ಆ ಬಿಸ್ಕೆಟ್ ತಿಂದ್ಕೊಂಡು ಅವರು ಮುಂದೆ ಕೂತಿರ್ತಾರೆ. ಅವರು ಅಂದ್ರೆ ಅವ್ರ ಮೂಲಭೂತ ಇದೇನು ಅಂತಂದ್ರೆ ಮನೆಯ ಒಳಗಿರುವವ್ರನ್ನ ಕಾಯುವ ಕೆಲಸ. ಸೊ ಮನೆ ಒಳಗಿರುವ ಕಾಯುವವರು ಅಂದ್ರೆ ಯಾರಾದ್ರೂ ಮನೆ ಹತ್ರ ಬಂದ್ರು ಬಹು ಅನ್ಬೇಕು. ದಟ್ ಇಸ್ ದ ಥಿಂಗ್. ಮನೆಯ ಒಳಗಿರೋರ್ನ ಏನು ಮಾಡ ಆ ರೀತಿಯ ಮಾಧ್ಯಮದ ಪರಿಸ್ಥಿತಿ ಬಂದಿದೆ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಸೊ ಈಗಿದ್ರೆ ಈ ಪಶ್ಚಿಮ ಬಂಗಾಳದ ಈ ಅಂಕಿಅಂಶಗಳನ್ನ ಯಾವುದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಂಜೆ 6 ಗಂಟೆಯ ಒಳಗಡೆ ಪ್ರತಿಶತ 92ಕ್ಕಿಂತ ಹೆಚ್ಚು ಮತದಾನ ದಾಖಲಾಗದಿದೆಯಲ್ಲ, ಅದು ಹೇಗೆ ಸಾಧ್ಯ ಅನ್ನೋದು ಮೊದಲೇ ಪ್ರಶ್ನೆ. ಒಂದು, ನೀವು ಪಶ್ಚಿಮ ಬಂಗಾಳದಲ್ಲಿ 6 ಗಂಟೆಯ ಒಳಗೆ ಮತದಾನ ಮುಗಿದಿದೆ. ನಾನು ಈ ಮೊದಲು ಹೇಳಿದ ಹಾಗೆ ದಟ್ ಆಂಧ್ರ ಪ್ರದೇಶದ ಹಾಗೆ ಮಧ್ಯರಾತ್ರಿ ಒಳಗೆ ಅಲ್ಲಿ ಮತದಾನ ನಡೆದಿಲ್ಲ. ಮಧ್ಯರಾತ್ರಿಯವರೆಗೆ ಮತದಾನ ನಡೆದಂತ ಸಂದರ್ಭದಲ್ಲೂ ಕೂಡ ಮತದಾನದ ಪ್ರಮಾಣ ಎಷ್ಟಿತ್ತು ಅಲ್ವಾ? ಈಗ 6 ಗಂಟೆಗೆ ಮುಗಿದ್ರು ಕೂಡ ಅದು 92% ಮತದಾನ ಹೇಗಾಯ್ತು, ಇದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ, ಇದ್ರೊಳಗೆ ಚರ್ಚೆ ನಡೀತಾ ಇದೆ. ಅದರಿಂದ ನೀವು ಈ ಲೆಕ್ಕಾಚಾರಗಳನ್ನ ನೋಡಿದರೆ, ಇದನ್ನ ನೋಡಿದರೆ ಇದು ಪ್ರಾಯೋಗಿಕವಾಗಿ ಈ 92% ಮತದಾನ ನೀವು 6 ಗಂಟೆ ಒಳಗೆ ಆಗತ್ತೆ ಅನ್ನೋದು ಅಂಕಿಅಂಶಗಳ ಲೆಕ್ಕ ಹಾಕಿದ್ರೆ, ಕೂತ್ಕೊಂಡು ನೋಡಿದ್ರೆ, ಒಂದು ಮತವನ್ನ ಹಾಕುವುದಕ್ಕೆ ತೆಗೆದುಕೊಂಡ ಸಮಯ 39 ಸೆಕೆಂಡ್ಗಳಿಗೆ ಬರುತ್ತೆ. 39 ಸೆಕೆಂಡ್ಗಳ ಒಳಗೆ ಅವನು ಹೋಗ್ಬಿಟ್ಟು ಕೆರ್ಕೊಂಡು ಮೇಲೆಗಳಿಗೆ ಕೆರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹಾಕೋ ಹೊತ್ತಿಗೆ ಆಗೋಗ್ಬಿಡುತ್ತೆ. 39 ಸೆಕೆಂಡ್ನಲ್ಲಿ ಇದು ಪ್ರಾಕ್ಟಿಕಲಿ ಇಂಪಾಸಿಬಲ್ ಟು ವೋಟ್ ಅಂದ್ರೆ ಇಲ್ಲಿ ಏನೋ ಪವಾಡ ಆಗಿದೆ ಅಂತ. ಸೊ ಯೂಶುವಲಿ ಬಹಳ ಜನ ಹೇಳೋದು ಇದು ಏನು ಅಂತ ಅಂದ್ರೆ, ಒಂದು ನೀವು ಮ್ಯಾಥಮೆಟಿಕಲಿ ಮತ್ತು ಪ್ರಾಕ್ಟಿಕಲಿ ಇದು ಸಾಧ್ಯವೇ ಅನ್ನುವ ಒಂದು ಚರ್ಚೆ ಒಂದು ಕಡೆ ನಡೀತಾ ಇದ್ರೆ, ವಿವಿಧ ಕ್ಷೇತ್ರಗಳ ಸಮಯವಾರು ಅಂಕಿಅಂಶಗಳನ್ನು ನೀವು ವಿಶ್ಲೇಷಿಸಿದರೆ, ಬೇರೆ ಬೇರೆ ಕ್ಷೇತ್ರ ವಿಶ್ಲೇಷಣೆ ಮಾಡಿದರೆ, ಕೆಲವು ಅವಧಿಗಳಲ್ಲಿ ಘೋಷಿತ ಮತದಾನದ ಪ್ರಮಾಣ ಏನಿದೆ, ಘೋಷಿತ ಮತದಾನದ ಪ್ರಮಾಣ ಎಷ್ಟು ಪರ್ಸೆಂಟೇಜ್ ಆಗಿದೆ, ಅವಧಿ ಮತ್ತು ಟೈಮ್ ಅಂಡ್ ವೋಟಿಂಗ್ ಪ್ಯಾಟರ್ನ್, ವೋಟಿಂಗ್. ಸೊ ಇದು ಎರಡನ್ನು ನೀವು ಗಮನಿಸಿದರೆ ಅದು ವಾಸ್ತವಕ್ಕಿಂತ ಎಷ್ಟೋ ಪಟ್ಟು ಮೇಲಿದೆ. ವಾಸ್ತವವಾಗಿ ಅದು ಸಾಧ್ಯನೇ ಇಲ್ಲ ಅನ್ನುವ ವಾದ ಈಗ ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಉತ್ತರ ಕೊಡಲ್ಲ, ಯಾಕಂದ್ರೆ ಎಲ್ಲಿ ಯಾವ ಒಂದು ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳುವ ಅಧಿಕಾರ ಇಲ್ವೋ ಅಲ್ಲಿ ಉತ್ತರ ಕೊಡೋ ಉತ್ತರದಾಯಿತ್ವ ಕೂಡ ಇರಲ್ಲ. ಏನು ಪಲಾಯನ ಮಾಡಿದ್ರಲ್ಲ ನಾರ್ವೆಯಲ್ಲಿ ಪ್ರಧಾನಿ, ಆ ಪಲಾಯನ ಈ ದೇಶದ ರಾಜಕಾರಣದಲ್ಲಿ ಒಂದು ಅಂತರ್ಗತವಾದ ವಿಷಯವಾಗಿ ಬದಲಾಗಿದೆ. ಪಲಾಯನ ಮಾಡುವುದೇ ಅದು ಮೂಲಭೂತ ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. 2014 ನಂತರ ಯಾವ ಪ್ರಶ್ನೆಗಳು ಈ ದೇಶದಲ್ಲಿ ಉತ್ತರ ಸಿಗಲ್ಲ. ನೀವು ಒಂದೊಮ್ಮೆ ರೈಟ್ ಟು ಏನಿದೆ RTI ಮೂಲಕ ಹಾಕಿದರೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ಸಾಧ್ಯವಿಲ್ಲ, ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದೆ, ಇದರ ಮೂಲಕ ದೇಶದ್ರೋಹಿ, ಈ ರೀತಿ ಉತ್ತರಗಳನ್ನು ಕೊಟ್ಟುಬಿಟ್ಟು ನಿಮ್ಗೆ ಏನು ಕೇಳಿದ್ದಕ್ಕೂ ಸಿಗಲ್ಲ. ಅದರಿಂದ RTI ಅಂತದನ್ನೇ ನಿಷ್ಕ್ರಿಯಗೊಳಿಸುವ, ಅದರ ಶಕ್ತಿ ಕುಂದಿಸುವ ಒಂದು ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಸೊ ನಮಗೆಲ್ಲ ಗೊತ್ತಿದೆ, ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹೃದಯ ಇದ್ದ ಹಾಗೆ. ಆದ್ರಿಂದ ಮತದಾನ ಪ್ರಕ್ರಿಯೆ ಏನಿದೆ ಅದು ಪಾರದರ್ಶಕವಾಗಿ ನಡಿಬೇಕು ಅಂತ ಎಲ್ಲರೂ ಬಯಸೋದು. ಯಾಕಂದ್ರೆ ಬಹಳ ಸರಳ, ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಏನನ್ನ ಬಯಸ್ತಾರೋ, ಯಾರನ್ನ ಬಯಸ್ತಾರೋ ಅವರು ಪ್ರಭುತ್ವದ ಚುಕ್ಕಾಣಿ ಹಿಡಿಬೇಕು. ಆದ್ರೆ ಯಾರನ್ನ ಜನ ಬಯಸ್ತಾರೆ ಅನ್ನೋದಿದೆಯಲ್ಲ, ಅದನ್ನ ಬದಲಿಸೋದು ಅಂತ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ. ಯೂಶುವಲಿ ಭಾರತದಲ್ಲಿ ಮೊದಲು ಈ ಮತಗಟ್ಟೆ ಮೇಲೆ ಆಕ್ರಮಣದು, ಅದು ಕ್ಯಾಪ್ಚರ್ ಮಾಡೋದೆಲ್ಲ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲೆಲ್ಲ ನಡೀತಾ ಇತ್ತು. ಮತಗಟ್ಟೆಗಳನ್ನ ಆಕ್ರಮಿಸ್ಬಿಡೋದು, ಇದು ಮಾಡೋದು. ಈಗ ಅದು ಬೇರೆ ಬೇರೆ ರೀತಿಯ ಲೇಟೆಸ್ಟ್ ಆದಂಥ ಶಸ್ತ್ರಗಳನ್ನ ಬಳಸಲಾಗ್ತಾ ಇದೆ. ಅದು SIR ಅದ್ರ ಬಗ್ಗೆ ಮಾತನಾಡಿದ್ದೀನಿ ನಾನು. ಅಂದ್ರೆ SIR ನಲ್ಲಿ ಒಂದು ನಿಜವಾದ ಯಾರು ಮತ ಮಾಡ್ಬೇಕು, ಅವ್ರು ಮತದಾರರು ಇದಾರೋ ಅವ್ರನ್ನ ದೂರ ಇಟ್ಬಿಡೋದು, ತಮಗೆಲ್ಲವ್ರು ಬೇಕಾದ್ರೆ. ಇದು ಇನ್ನೊಂದು ಅಂತಂದ್ರೆ ಈ ಪವಾಡಗಳನ್ನ ಸೃಷ್ಟಿಸ್ತಾ ಹೋಗೋದು. ಎಷ್ಟೋ ಸೆಕೆಂಡ್ಗಳಲ್ಲಿ ಮತದಾನ ಮುಗಿದು ಹೋಗ್ಬಿಡ್ಬೇಕು. ಅದು ಹೇಗೆ ಬಂತು, ಮತದಾರ ಬಂದ್ನ, ವೋಟ್ ಮಾಡನ, ಯಾವುದು ಗೊತ್ತಿಲ್ಲ. ಅದರಿಂದ EVM ಬಗ್ಗೆ ಏನು ಪ್ರಶ್ನೆಗಳು ಎದ್ದಿದ್ವು, ಆ ಪ್ರಶ್ನೆಗಳು ಇನ್ನೂ ಜೀವಂತವಾಗಿವೆ. EVM ಎಷ್ಟರ ಮಟ್ಟಿಗೆ ವಿಶ್ವಾಸಾರ್ಹ ಆಗಿದೆ ಅನ್ನೋದೊಂದು ಪ್ರಶ್ನೆ. ಆದ್ರೆ ಮತದಾನದ ಸಮಯದ ಪ್ರಶ್ನೆ ಏನೀಗ ಪರಿಕಾಲ್ ಪ್ರಭಾಕರ್ ಅವರು ಎತ್ತಿದ್ದಾರೆ,
ಇದು ಕೂಡ ಬಹಳ ಮಹತ್ವದ್ದು ಅಂತ ನಾನು ನಂಬಿದ್ದೇನೆ. ಜನತಂತ್ರ ಉಳಿಬೇಕಾಗಿದೆ. ದೇಶ ಮುಖ್ಯ ನಮಗೆ, ಇನ್ಯಾವುದೂ ಅಲ್ಲ. ಈ ದೇಶ ಯಾರ ಅಪ್ಪನ ಮನೆಯ ಆಸ್ತಿನೂ ಅಲ್ಲ, ಯಾರ ಪಿತ್ರಾರ್ಜಿತ ಆಸ್ತಿನೂ ಅಲ್ಲ. ಆದ್ದರಿಂದ ಈ ಬಟ್ಟಂಗಿಗಳ ಮತ್ತು ಸರ್ವಾಧಿಕಾರಿಗಳ ಸಾಮ್ರಾಜ್ಯದಲ್ಲಿ ಈ ಪ್ರಶ್ನೆ ಕೇಳುವುದೇನಿದೆ ಅದು ಸತತವಾಗಿ ನಡೀಬೇಕು. ಈಗ ಎಸ್ಪೆಷಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಬಂದ ಮೇಲೆ ಈ ಪ್ರಶ್ನೆಗಳು ಮತ್ತೆ ಪ್ರಾರಂಭ ಆಗ್ತಿದೆ. ಇಂಡಿಯಾದ ಇದಕ್ಕಂತ ಒಂದು ಶಕ್ತಿ ಇದೆ ಕಣ್ರಿ. ಪೀಪಲ್ ವಿಲ್ ಕ್ವೆಶ್ಚನ್. ಪ್ರಶ್ನೆ ಕೇಳುವುದನ್ನ ಭಾರತೀಯ ಸಮಾಜ ಇದೆಯಲ್ಲ, ಅದು ಎಂದೂ ಯಾವ ಕಾಲದಿಂದಲೂ ಇದೆ. ಅದರ ಜೊತೆಗೆ ನಮ್ಮ ನೀವು ಸನಾತನ ಧರ್ಮ ಅಂತ ಇವರು ಏನು ಬಡ್ಕತ್ತಾರೆ, ಹಿಂದೂಯಿಸಂನಲ್ಲೂ ಕೂಡ ಈ ಪ್ರಶ್ನೆ ಕೇಳುವುದಕ್ಕೆ ಬಹಳ ಮುಕ್ತವಾದ ಅವಕಾಶ ನೀಡಲಾಗಿದೆ ಅಂತ. ಅದು ಕೂಡ ಹಿಂದೂ ಧರ್ಮದ ಮೂಲ ಭಾಗ. ಆದ್ರಿಂದನೇ ಯಾವತ್ತು ಇಂಡಿಯಾದಲ್ಲಿ ಮನುವಾದಿಗಳು ಎಲ್ಲರೂ ಇದ್ರೋ ಅವಾಗ ಚಾರ್ವಾಕರು ಇದ್ರು ಅಂತ. ಚಾರ್ವಾಕರು ಪ್ರಶ್ನೆ ಕೇಳುವವರು. ಚಾರ್ವಾಕರು ಯಾಕೆ ಬೇಕು ಅಂತಂದ್ರೆ ದೇ ವಿಲ್ ಕ್ವೆಶ್ಚನ್ ಅಂತ. ಅದು ಸಿಂಬಾಲಿಕ್ ಅಂತ. ಆದರೆ ಯಾರು ಈ ಹಿಂದೂ ಧರ್ಮದ ಹೆಸರನ್ನು ಹೇಳ್ತಾರೆ ಅವರು ನಿಜವಾದ ಹಿಂದೂ ಧರ್ಮವನ್ನ ತಮ್ಮ ಪಾದ ತಲದಲ್ಲಿ ಮೆಟ್ಟಿ ಪ್ರಶ್ನೆ ಕೇಳುವವರನ್ನ ಅಥವಾ ಚಾರ್ವಾಕರನ್ನ ಮೆಟ್ಟಿ ನರ್ತಿಸುವ ಒಂದು ಕಾಲಘಟ್ಟಕ್ಕೆ ಬಂದಿರ್ತೀವಿ. ಆದರೆ ಈ ಮೆಟ್ಟಿ ನಿಲ್ಲುವುದಿರುತ್ತಲ್ಲ, ಅದಕ್ಕೂ ಒಂದು ಮಿತಿ ಇದೆ ಅಂತ. ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯಲ್ಲೂ ನಾನು ಮೆಟ್ಟಿ ನಿಲ್ತೇನೆ ಅಂತಂದ್ರೆ ಅದು ಮೂರ್ಖತನ. ಯಾರು ಮೆಟ್ಟಿಸಿಕೊಂಡಿದ್ದಾರೆ ಅವ್ರು ಎದ್ದು ನಿಲ್ತಾರೆ. ಮೆಟ್ಟಿಸಿಕೊಂಡವರು ಎದ್ದು ನಿಂತಾಗ ಮೆಟ್ಟುವವರ ಕಾಲು, ತೊಡೆ, ಸೊಂಟ ಬುರಿದೋಗುತ್ತೆ. ಅದು ಯಾವುದಾದ್ರೂ ರೂಪದಲ್ಲಿರ್ಬೋದು. ಬಿಸಿ ನಮಗೆ ಎಮರ್ಜೆನ್ಸಿ ವಿರುದ್ಧ ಯಾವ ರೀತಿ ಒಂದು ಆಂದೋಲನ ಇಂಡಿಯಾದಲ್ಲಿ ನಡೀತು ಅನ್ನೋದು ಗೊತ್ತಿದೆ ನಮಗೆ. ಹೇಗೆ ಯುವಕರು ಎದ್ದು ನಿಂತರು ಅಂತ, ಇಂದಿರಾ ಗಾಂಧಿಯ ಸರ್ವಾಧಿಕಾರಿ ಆಡಳಿತವನ್ನ ಹೇಗೆ ನೆಲಸಮ ಮಾಡಿದ್ರು, ಅದ ನಂತರ ಏನಾಯ್ತು ಅನ್ನೋದು ಬೇರೆ. ಹೀಗೆ ಆಯಾಯ ಕಾಲದಲ್ಲಿ ಜನ ಸಮುದಾಯ ಎದ್ದು ನಿಲ್ಲುತ್ತೆ, ಮೆಟ್ಟುವವರನ್ನ ಮೆಟ್ಟುತ್ತೆ. ಈಗ ಮತ್ತೆ ಈ ಮೆಟ್ಟುವವರನ್ನ ಮೆಟ್ಟಿ ನಿಲ್ಲುವ ಒಂದು ಪ್ರಕ್ರಿಯೆ ಪ್ರಾರಂಭ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕಾಗಬೇಕಾದ್ದು ಅಂದರೆ ನಾವೆಲ್ಲ ಪ್ರಶ್ನಿಸಬೇಕು, ನಾವೆಲ್ಲ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವುದು ನಮ್ಮ ಧರ್ಮ, ಪ್ರಶ್ನೆ ಮಾಡುವುದು ನಮ್ಮ ಕರ್ಮವೂ ಹೌದು. ಆದರೆ ಯಾರು ಉತ್ತರ ಕೊಡದೆ ಪಲಾಯನ ಮಾಡ್ತಾರಲ್ಲ, ಪಲಾಯನ ಮಾಡ್ತಾ ಅವರು ಏನು ಪ್ರಶ್ನೆ ಕೇಳುವವರನ್ನ ಮೆಟ್ಟಿ ನಿಂತಿದ್ದೇನೆ ಅನ್ನೋ ಆಮಿಕೆಯಲ್ಲಿ ಇರ್ತಾರಲ್ಲ, ಅವರಿಗೆ ಆಘಾತ ಕಾದಿದೆ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.